ಉತ್ತರ ಕರ್ನಾಟಕದ ರಂಗನತಿಟ್ಟು ಎಂದೇ ಕರೆಯಲ್ಪಡುವ ಗದಗ ಜಿಲ್ಲೆಯ ಮಾಗಡಿ ಕೆರೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿದೇಶಿ ಹಕ್ಕಿಗಳ ಕಲರವ ಆರಂಭವಾಗಿದೆ. ಈ ಕುರಿತು ಒಂದು ವರದಿ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಯಲ್ಲಿ ಸ್ವಚ್ಛಂದವಾಗಿ ಹಾರುತ್ತಾ ಸಾಮೂಹಿಕವಾಗಿ ಈಜುತ್ತಾ ಆನಂದಿಸುವ ಪಕ್ಷಿಗಳ ಮನೋಹರ ದೃಶ್ಯ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿವೆ. ಸುಮಾರು 137 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ವಿಶಾಲವಾದ ಕೆರೆಯಲ್ಲಿ 10 ಪ್ರಭೇದಗಳ ಸಾವಿರಾರು ಪಕ್ಷಿಗಳ ಜೀವತಾಣವಾಗಿದೆ. ಜಮ್ಮು ಕಾಶ್ಮೀರ, ಲಡಾಖ್ ಮಾತ್ರವಲ್ಲದೆ ಮಂಗೋಲಿಯಾ, ಪಾಕಿಸ್ತಾನ, ಬರ್ಮಾ, ಭೂತಾನ್, ಯುರೋಪ್ ದೇಶಗಳಿಂದಲೂ ಸಾವಿರಾರು ಪಕ್ಷಿಗಳು ಇಲ್ಲಿಗೆ ವಲಸೆ ಬಂದು ಸ್ವಚ್ಛಂದವಾಗಿ ವಿಹರಿಸುತ್ತವೆ. ಚಳಿಗಾಲ ಮುಗಿಯುತ್ತಲೇ ತಮ್ಮ ತವರಿಗೆ ಹಾರಿ ಹೋಗುವ ಈ ಹಕ್ಕಿಗಳ ನಿಷ್ಠೆ ಪಕ್ಷಿ ಪ್ರಿಯರಲ್ಲಿ ಬೆರಗು ಮೂಡಿಸಿದೆ. ಮುಖ್ಯವಾಗಿ ಬಾರ್ ಹೆಡೆಡ್ ಗೂಸ್, ಡೊಮಿಸಿಲ್ ಕ್ರೇನ್, ಬ್ರಾಹ್ಮಿನಿ ಡಕ್, ಪೇಟೆಂಟ್ ಸ್ಟಾರ್ಕ್, ವೈಟ್ ಇಬೀಸ್, ಬ್ಲ್ಯಾಕ್ ಹೆಡೆಡ್ ಇಬೀಸ್, ಇಟಲಿ ಗಿಬ್ಸ್ ಸೇರಿದಂತೆ 16ಕ್ಕೂ ಹೆಚ್ಚು ಪ್ರಭೇದಗಳ 20,000ಕ್ಕೂ ಹೆಚ್ಚು ಹಕ್ಕಿಗಳು ಇಲ್ಲಿಗೆ ಪ್ರತಿ ವರ್ಷ ಬರುವುದು ವಾಡಿಕೆ. ಚಳಿಗಾಲದ ಶೀತ ದೇಶಗಳಲ್ಲಿ ನೀರು ಮಂಜುಗಡ್ಡೆ ರೂಪ ಪಡೆದುಕೊಳ್ಳುವುದರಿಂದ ಉಷ್ಣ ಪ್ರದೇಶದ ಮಾಗಡಿ ಕೆರೆಗೆ ಹಾರಿ ಬಂದು 4 ತಿಂಗಳ ಕಾಲ ವಿಹರಿಸುತ್ತವೆ. ದೂರದರ್ಶನದೊಂದಿಗೆ ಮಾಗಡಿ ಗ್ರಾಮಸ್ಥರಾದ ನಾಗರಾಜು, ವಿದೇಶಿ ಹಕ್ಕಿಗಳ ಪ್ರಸಿದ್ಧ ತಾಣವಾಗಿದ್ದು ವಲಸೆ ಹಕ್ಕಿಗಳ ಯೋಗ್ಯ ವಾಸಸ್ಥಳವೆಂದು ಮಾಗಡಿ ಕೆರೆ ಹೆಸರುವಾಸಿಯಾಗಿದೆ. ಕೇಂದ್ರ ಸರ್ಕಾರ ರಾಮ್ಸರ್ ಸೈಟ್ ಅಥವಾ ಜೌಗು ಪ್ರದೇಶ ಎಂದು ಗುರುತಿಸಿದೆ ಎಂದರು. ಸುಮಾರು ವಲಸೆ ಪಕ್ಷಿಗಳು ನನಗೆ ಗೊತ್ತಿದ್ದಂಗೆ 30-32 ವರ್ಷದಿಂದ ನಾವು ಅದನ್ನು ನೋಡ್ಕೊತಿದ್ದೀವಿ. ಮೊದಲು ನಾವು ಸಣ್ಣವರಿದ್ದಾಗ ಬರ್ತಿದ್ವು, ಇವು ಕಡ್ಲಿ ತಿನ್ನಕ್ಕೆ ಬರ್ತಾವೆ ಅಂತ ಹಿಂಗೆ ಅಂತಿದ್ರು. ಆದರೆ ಇವತ್ತು ಭಾಳಷ್ಟು ಜನ ಪಕ್ಷಿ ತಜ್ಞರು, ಭಾಳಷ್ಟು ಜನ ಇಲ್ಲಿ ಬಂದು ಇದು ಒಂದು ವಲಸೆ ಹಕ್ಕಿಗಳ ಲ್ಯಾಬೊರೇಟರಿ ಥರ ನಮ್ಮ ಊರ ಕೆರೆಯಾಗಿದ್ದನ್ನು ನಾವು ನೋಡಿವಿ. ಗದಗ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಮ್ಮನವರ ಮಾಗಡಿ ಕೆರೆಗೆ ವಲಸೆ ಬರುವ ಹಕ್ಕಿಗಳಲ್ಲಿ ರೆಡ್ ಹೆಡೆಡ್ ಗೀಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರವು ಮಾಗಡಿ ಕೆರೆಯನ್ನು ವಿಶೇಷ ತಾಣವೆಂದು ಗುರುತಿಸಿದ್ದು ಮಹತ್ವದ ಪ್ರವಾಸಿ ತಾಣವಾಗಿ ರೂಪುಗೊಂಡಿದೆ ಎಂದು ಮಾಹಿತಿ ನೀಡಿದರು. ಸುಮಾರು 6,500 ಸಂಖ್ಯೆಯಲ್ಲಿ ಬಂದಿದ್ದನ್ನು ನಾವು ಅಂದಾಜು ಮಾಡಿರ್ತೀವಿ. ಹಾಗೆಯೇ ಅದಲ್ಲದೆ ಮತ್ತು ಬೇರೆ ಜಾತಿ ಪಕ್ಷಿಗಳಾದ ಯುರೋಪಿಂದ ಬಂದಿರುವಂಥ ನಾರ್ದರ್ನ್ ಶಾವ್ಲರ್, ನಾರ್ದರ್ನ್ ಪಿನ್ಟೈಲ್, ಗ್ರೇ ಲ್ಯಾಗ್ ಗೂಸ್, ಈ ರೀತಿ ವಿವಿಧ ಜಾತಿ ಪಕ್ಷಿಗಳನ್ನೂ ಆಗಮನ ಆಗಿರುತ್ತೆ. ವಾಚ್ ಟವರಲ್ಲಿ ನಿಮ್ಗೆ ಬೈನಾಕ್ಯುಲರ್, ಹಾಗೆಯೇ ಸ್ಪಾಟಿಂಗ್ ಸ್ಕೋಪ್ ಮತ್ತು ಒಬ್ಬರು ಗೈಡ್ ವ್ಯವಸ್ಥೆ ಮಾಡಲಾಗಿರುತ್ತೆ. ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್, ಮಾಗಡಿ ಕೆರೆ ವಿದೇಶಿ ಹಕ್ಕಿಗಳಿಂದ ಪಕ್ಷಿಧಾಮವಾಗಿ ರೂಪುಗೊಂಡಿದ್ದು ಜಿಲ್ಲೆಯನ್ನು ಪ್ರವಾಸಿ ತಾಣಗಳ ನಕ್ಷೆಯಲ್ಲಿ ವಿಶೇಷವಾಗಿ ಗುರುತಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾಗಡಿ ಕೆರೆ ಪಕ್ಷಿಗಳ ಧಾಮ. ಬಹುಶಃ ಈ ಭಾಗದ ಯಾವುದೇ ಪಕ್ಷಿಧಾಮ ತಗೊಂಡೋಗೂ ಸಹಿತ ಮಾಗಡಿ ಕೆರೆ ಏನಿದೆ ಅದು ಅತ್ಯಂತ ಹೆಚ್ಚು ವಿದೇಶಿ ಪಕ್ಷಿಗಳನ್ನು ಆಹ್ವಾನಿಸ್ತಕ್ಕಂಥ ಒಂದು ದೊಡ್ಡ ಐತಿಹಾಸಿಕ ಕೆರೆ ಅದು. ಒಟ್ಟಾರೆಯಾಗಿ ಗದಗ ಜಿಲ್ಲೆಯ ಮಾಗಡಿ ಕೆರೆ ವಿವಿಧ ವಿದೇಶಿ ಪಕ್ಷಿಗಳ ಕಲರವಕ್ಕೆ ಸಾಕ್ಷಿಯಾಗಿದ್ದು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ.